ಇದು ಆ್ಯಸಿಡ್ ಬೇಸ್ ಕಾನ್ಸೆಪ್ಟ ಹೇಳ್ತೀನಿ ನಾನು. ಇದ್ರೊಳಗೆ ಇವು ಮೂರಾಗ ಯಾವ್ದು ಜಾಸ್ತಿ ಆ್ಯಸಿಡಿಕ್? ಇವು ಮೂರು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಗೊತ್ತೈತಿ. ಇದೇನಿದೆ HCOOH. HCOH ಅಂದ್ರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದು CS3COOH. ಇದು COOH ಬಂತಿಲ್ಲ, ಇದು C2H5COH. COH ಬಂತಿಲ್ಲ ಆ್ಯಸಿಡ್ ತಿಳ್ಕೊಂಡು. ಸೊ ಇದು ಮೂರೊಳಗೆ ಯಾವ್ದು ಜಾಸ್ತಿ ಆ್ಯಸಿಡಿಕ್ ಅಂತ ಕಂಡುಹಿಡಿಬೇಕು. ಆ್ಯಸಿಡಿಕ್ ಯಾವ್ದು ಜಾಸ್ತಿ ಹೆಂಗೆ ಕಂಡುಹಿಡಿಯೋದು ಅಂದ್ರೆ, ಯಾವ್ದು ಜಾಸ್ತಿ ಆ್ಯಸಿಡಿಕ್? ಆ್ಯಸಿಡ್ ಅಂದ್ರೇನು? ಆ್ಯಸಿಡ್ ಅಂದ್ರೆ ಅದನ್ನು ನೀರಾಗ ಹಾಕಿದ ಕೂಡಲೇ ಅದು H+ ಅಯಾನ್ಸ್ ಬಿಡ್ಬೇಕು ಈಸಿಯಾಗಿ ಬಿಟ್ಬಿಡ್ಬೇಕು. ಅದು H+ ಅನ್ನು ಜಾಸ್ತಿ ಟೆನ್ಷನ್ ತೊಗೋಬಾರ್ದು. ಆಯ್ತಾ, ಬೇಡ ಬಿಟ್ಬಿಡು. H+ ಯಾವ್ದು ಜಾಸ್ತಿ ಈಸಿ ಬಿಡ್ತೈತಿ ಇದ್ರಾಗ ಅದು ಜಾಸ್ತಿ ಆ್ಯಸಿಡಿಕ್. ಈಗ ಇದು ನೋಡಿ, ಇದು ಬಿಡ್ತಂತೀವಿ ಏನಾಗುತ್ತೆ? HCOO ಆಗುತ್ತೆ. ಇದೇನಾಗುತ್ತೆ? CH3COO ಆಗುತ್ತೆ. ಇಲ್ಲಿ H+ ಅದ, H+ ಬಿಡುತ್ತೆ. ಇವು ಎರಡರು ಯಾವ್ದು ಈಸಿಲೇ ಬಿಡುತ್ತಂತ ಹೆಂಗೆ ಕಂಡುಹಿಡಿಯೋದು ಅಂತೀವಪ್ಪ. ಯಾವ್ದ್ರ ಮ್ಯಾಗ ಯಾವ್ದು ಕೆಮಿಕಲ್ ಮ್ಯಾಗ ಜಾಸ್ತಿ ಚಾರ್ಜ್ ಇತ್ತಂತಿಕೋ ಅದಷ್ಟೇ ಅದು ಚಾರ್ಜ್ ತಡ್ಕೊಳಕ್ಕಾಗಲ್ಲ. ಅದು ಸ್ಟೇಬಲ್ ಆಗ್ಬೇಕಂತ ಟ್ರೈ ಮಾಡ್ತೈತಿ. ಇದ್ರ ಮ್ಯಾಗ ಜಾಸ್ತಿ ಚಾರ್ಜ್ ಇತ್ತಂತಿಕೋ ಮಾಲಿಕ್ಯೂಲ್ ಮೇಲೆ, ಅದು ಅಷ್ಟು ಅನ್ಸ್ಟೇಬಲ್ ಅಂದ್ರೆ ಅಷ್ಟು ಅದು ರಿಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೈತಿ. ಕುಂದ್ರಂಗಿಲ್ಲ ಅದು. ಯಾವುದು ಕಮ್ಮಿ ಚಾರ್ಜ್ ಇರ್ತೈತಲ್ಲ ಅದು ಕುಂದಿರ್ತೈತಿ. ಈಗ ಇಲ್ಲೇನಾಗತ್ತೈತೆ ಹೇಳು, ಇಲ್ಲೇ ಚಾರ್ಜ್ ಬಂದೈತಿ ಅದಕ್ಕೆ ಎಕ್ಸ್ಟ್ರಾ. ಇದೇನು ಮಾಡಕತ್ತೈತಿ? ಇದು ದುಗಿಸ್ತೈತಿ ಇದು ಎಲೆಕ್ಟ್ರಾನ್ಸ್, ಹೌದಿಲ್ಲ? ಸೊ ಇದು ಇನ್ನೂ ದುಗ್ಸಾಕತ್ತೈತಿ ಈ ಕಡೆ ಎಲೆಕ್ಟ್ರಾನ್ಸ್. ಇದು ಇದಕ್ಕೆ ಎಲೆಕ್ಟ್ರಾನ್ ಇದು ಐತಿ, ಮೊದಲೇ ಚಾರ್ಜ್ ಐತಿ. ಇನ್ನೂ ಸ್ವಲ್ಪ ಎಲೆಕ್ಟ್ರಾನ್ಸ್ ಹಾಕತ್ತೈತಿ ಅಂದ್ರೆ ಇನ್ನೂ ಸ್ವಲ್ಪ ನೆಗೆಟಿವ್ ಚಾರ್ಜ್ ಮಾಡಕತ್ತೈತಿ. ಸೊ ಇಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಆಗುತ್ತೆ, ಇನ್ನೂ ಜಾಸ್ತಿ ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಜಾಸ್ತಿ ನೆಗೆಟಿವ್ ಚಾರ್ಜ್ ಆದರೆ ಏನಾಗೈತಿ? ಇದು ತಡ್ಕೊಳಕ್ಕಾಗಲ್ಲ ಅಷ್ಟೆ. ಇದಕ್ಕೇನರ ಅದು ಸ್ಟೇಬಲ್ ಮಾಡೋಕ್ಕೆ ಮತ್ತೆ H+ ಅಯಾನ್ ಕೇಳ್ತೈತಿ. ಸೊ ಇದು ಬಂದು ಮತ್ತೆ ಕೂಡಿಬಿಡ್ತೈತಿ. ಇದು ಜಾಸ್ತಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅದು. ಸೊ ಈಸಿಯಾಗಿ ಬಿಡೋಕ್ಕೂ ಆಗಲ್ಲ ಅದು, ಯಾಕಂದ್ರೆ ಚಾರ್ಜ್ ಜಾಸ್ತಿ ಇರ್ತೈತಿ. ಬಿಟ್ಟಂದ್ರೆ ವಾಪಸ್ ಬಿಡ್ತೈತೆ ಅದು, ಯಾಕಂದ್ರೆ ಚಾರ್ಜ್ ಅಷ್ಟು ಜಾಸ್ತಿ ಐತೆ ಅದಕ್ಕೆ. ಬಟ್ ಇದು H+ ಕುಂದಿರ್ತೈತಿ. ವಾಪಸ್ ಎಲೆಕ್ಟ್ರಾನ್ಸ್ ಹಿಂಗೆ ದುಗ್ಸಂಗಿಲ್ಲ. ಇದ್ರ ಮ್ಯಾಗ ಎಷ್ಟು ಚಾರ್ಜ್ ಐತೆ ಅಷ್ಟೇ ಇರ್ತೈತಿ. ಸೊ ಇದು ಜಾಸ್ತಿ ಆ್ಯಸಿಡಿಕ್. ಇದು ಈಸಿಯಾಗಿ ಬಿಡಂಗಿಲ್ಲ H+. ಅದಕ್ಕೆ ಇದು ಕಮ್ಮಿ, ಲೋ ಆ್ಯಸಿಡಿಕ್. ಇದು ಹೈಲಿ ಆ್ಯಸಿಡಿಕ್. ಇದನ್ನು ನೋಡು, ಇದ್ರ ಎರಡು ದುಗಿಸ್ತಾವೆ ಈ ಕಡೆ. ಎರಡು ದುಗ್ಸಿದ್ರೆ ಏನಾಗುತ್ತೆ? ಇದು ಬಿಟ್ಕೊಳ್ಳೆ, H+ ಅಯಾನ್ ಬಿಟ್ಕೊಳ್ಳೆ, ಇದು ಚಾರ್ಜ್ ಇನ್ನೂ ಜಾಸ್ತಿ ಕುಂದಿರ್ತೈತೆ ಇದ್ರ ಮೇಲೆ. ಇದು ತೀರಾ ತಡ್ಕೊಳಕ್ಕಾಗಲ್ಲ. ಪಟ್ನ H+ ತೊಗೊಂಬಿಡ್ದು. ಜಾಸ್ತಿ ಹೊತ್ತು ಬಿಟ್ಟಿರೋಕ್ಕಾಗಲ್ಲ H+. ಇದು ಅವು ಬಿಟ್ಟಿರ್ತಾವೆ ಆರಾಮ, ಅದು ಬಿಟ್ಟಿರ್ತೈತೆ H+. ಅದಕ್ಕೆ ಅದು ಜಾಸ್ತಿ ಆ್ಯಸಿಡಿಕ್. ಇದು ಕಡಿಮೆ ಆ್ಯಸಿಡಿಕ್, ಲೀಸ್ಟ್ ಆ್ಯಸಿಡಿಕ್.